ಯೂಶಲಿ ಆಟದಲ್ಲಿ ಒಂದು ಹಿತ್ತಾಳೆ ಪದಕ, ಒಂದು ಬೆಳ್ಳಿ ಪದಕ, ಒಂದು ಬಂಗಾರದ ಪದಕ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ನಮಗೆ ಹಿತ್ತಾಳೆ ಪದಕ ಬರುತ್ತೆ, ಇಷ್ಟಾದರೂ ಬಂತಲ್ಲ ಖುಷಿಯಾಗತ್ತೆ. ಬೆಳ್ಳಿ ಪದಕ ಬಂದರೆ ಗೋಲ್ಡ್ ಬಂದಿದ್ದರೆ ಚೆನ್ನಾಗಿರೋದು ಅನಿಸತ್ತೆ. ಅದು ನನ್ನ ಟಾರ್ಗೆಟ್ ಆಗಿತ್ತು. ಇದು ನಮ್ಮ ಸ್ಟ್ರೆಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಸಮಾಧಾನ ಇಲ್ಲ ಇದು ಬಂದಿದ್ದರಲ್ಲಿ. ಅದು ಏನು ನೀವು ಯೋಚನೆ ಮಾಡಿದ್ರು ನಿಮ್ಮ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಆಗೇ ಆಗುತ್ತೆ ಕಂಪೇರ್ ಮಾಡಿಕೊಂಡಾಗ. ಅದಕ್ಕೆ ನಾವು ನಮ್ಮ ಮುಂದೆ ಇರೋದನ್ನು ನೋಡಿ ಒದ್ದಾಡಬಾರ್ದು. ಮುಂದಕ್ಕೆ ಹೋದರೆ ಹೋಗಲಿ ಬಿಡಿ, ಅವ್ರ ಪ್ರಯಾಣ ಅವರು ಹೋಗ್ತಾರೆ, ನಿಮ್ಮ ಪ್ರಯಾಣ ನೋಡ್ಕೊಳ್ಳಿ. ನೆನ್ನೆಗೂ ಇವತ್ತಿಗೂ ಬೆಳಗಿಂದ ಸಂಜೆಗೂ ಎಷ್ಟು ಮುಂದೆ ಹೋಗಿದ್ದೀರಾ ನೀವು, ನಿಮಗೆ ನೀವೇ ನೋಡ್ಕೋಬೇಕು, ರೆಗ್ಯುಲರಾಗಿ ನೋಡ್ಕೋಬೇಕು. ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿ, ಪದಕ ಬರಬೇಕಾಗಿಲ್ಲ. ಇಟ್ಸ್ ನಾಟ್ ದಟ್ ಕನ್ಸಿಡ್ರೇಷನ್. ಫೇಮ್ ಆಗೋದು ಓಕೆ, ಫೇಮ್ ಆಗದೇ ಇದ್ದರೂ ಓಕೆ, ಕನ್ಸಿಡ್ರೇಷನ್ ಅದಲ್ಲ. ನೀನು ಎಂಜಾಯ್ ಮಾಡ್ತಾ ಇದೆಯಾ, ನೀವು ಮಾಡ್ತಾ ಇರೋದ್ರಲ್ಲಿ ಖುಷಿ ಆಗ್ತಾ ಇದೆಯಾ ನಿಮಗೆ, ಇದೇ ಮುಖ್ಯ ಆಗೋದು. ಅದರಿಂದ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ತಿಳಿ ಮೊದಲು, ಆಮೇಲೆ ಮಾಡು. ಈ ಮನಸ್ಸಿಗೆ ಮಾತ್ರ ಸೊಪ್ಪು ಹಾಕಬಾರ್ದು ನಾವು. ಇದು ಹೀಗೆ ಮಾಡೋದು, ಮುಂದೆ ಹೋದವ್ರು ನೋಡುತ್ತೆ, ತಕ್ಷಣ ಹಿಡಿಬೇಕು ಕಲ್ಪ್ರೇಟ್. ಕೀಪ್ ಕ್ವಾಯ್ಟ್. ಖುಷಿಯಾಗಿದ್ದೀನಿ ನಾನು, ಆರಾಮಾಗಿದ್ದೀನಿ ನಾನು, ಸಾಕು, ನನಗೆ ತೃಪ್ತಿ ಇದೆ.